ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತೊಂದು ವಿಶೇಷವಾದ ಸುದ್ದಿ ಏನಪ್ಪ ಅಂತಂದರೆ, ಗೋಕೃಪಾಮೃತದ ಬಗ್ಗೆ ನಿಮಗೆ ಮಾಹಿತಿ ಕೊಡಲಿಕ್ಕೆ ಬಂದಿದ್ದೇನೆ. ಯಾಕೆ ಗೋಕೃಪಾಮೃತ ಅನ್ನೋದು ಅತ್ಯಂತ ಸದ್ದು ಮಾಡ್ತಾ ಇರುವಂತಹ ನಮ್ಮ ಭಾರತೀಯ ಕೃಷಿ ಪದ್ಧತಿಯಲ್ಲಿ ಇದು ಒಂದು ತುಂಬ ಅಗ್ರಗಣ್ಯ ಸ್ಥಾನಕ್ಕೆ ಬರ್ತಾ ಇದೆ. ಎಲ್ಲರೂ ರೈತರ ಬಾಯಲ್ಲಿ ಕೇಳ್ತಾ ಇದ್ದೀವಿ. ಅದನ್ನು ನಾನು ಏನು ನನ್ನ ಯೂಟ್ಯೂಬ್ ನೋಡ್ತಾ ಇದ್ದೀರಿ, ನಿಮಗೆ ಇದರ ಸಂಪೂರ್ಣ ಜ್ಞಾನ ಕೊಡಬೇಕು ಅಂತ ಹೇಳ್ಬಿಟ್ಟು, ನನಗೆ ತಿಳಿದಿರುವಂಥ ಸಂಪೂರ್ಣ ಜ್ಞಾನ ಕೊಡಬೇಕು ಅಂತೇಳಿ ಇವತ್ತು ಬಂದಿದ್ದೀನಿ. ಯಾಕೆ ಗೋಕೃಪಾಮೃತ ಕೊಡಬೇಕು ಭೂಮಿಗೆ ಅನ್ನೋದಾದರೆ, ನಮ್ಮ ಈಶಾ ಫೌಂಡೇಶನ್ ಸದ್ಗುರುಗಳು ಏನು ಹೇಳ್ತಾರಂದರೆ, ಅವ್ರು ಮಾತ್ರ ಅಲ್ಲ, ಉದಾಹರಣೆಗೆ ಸುಭಾಷ್ ಪಾಳೇಕರ್, ನಮ್ಮ ನಾರಾಯಣ ರೆಡ್ಡಿ ಸರ್, ನಮ್ಮ ಕನ್ನೇರಿ ಮಠ ಸ್ವಾಮಿಗಳಾದ ಶ್ರೀ ಅದೃಶ್ಯಕಾಡ ಸಿದ್ದೇಶ್ವರ ಸ್ವಾಮಿಗಳು, ಇವರೆಲ್ಲರೂ ಕೂಡ ಮಣ್ಣಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಈಗ ಏನು ಇಳುವರಿ ತಗೊಳ್ತಾ ಇದ್ದೀವಿ ನಾವು, ಅತಿ ಹೆಚ್ಚು ರಾಸಾಯನಿಕ, ಕಳೆನಾಶಕ, ಕ್ರಿಮಿನಾಶಕ, ಇದು ವೈಜ್ಞಾನಿಕ ಪದ್ಧತಿಯಲ್ಲಿ ಏನೋ ನಮಗೆ ಸರ್ಕಾರ ಕೊಟ್ಟಿದೆ. ವೈಜ್ಞಾನಿಕ ಪದ್ಧತಿ ಬಿಟ್ಟು ನಾವು ಅವೈಜ್ಞಾನಿಕ ಪದ್ಧತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಹಂಗಾಗಿ ಸಮಸ್ಯೆ. ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡಿದಾಗ ಅಂಥ ಸಮಸ್ಯೆ ಬರಲ್ಲ ಅನ್ನೋ ಒಂದು ಹೇಳಿಕೆ ಇದೆ. ಆದರೆ ಅವೈಜ್ಞಾನಿಕ ಪದ್ಧತಿಯಲ್ಲಿ ಯಾರೆಲ್ಲ ಮಾಡಿದ್ದಾರೆ ಅಲ್ಲಿ ಜೀವಾಣುಗಳು ಸರ್ವನಾಶ ಆಗಿ ಈಗ ಅದರ ಫಲ ಏನು ಅನುಭವಿಸ್ತಾ ಇದ್ದೀವಿ ಅಂತ ಒಂದು ಲಿಸ್ಟ್ ಮಾಡಿದ್ದೀನಿ. ಏನಾಗಿದೆ ಅಂದರೆ, ಮಣ್ಣು ಅತಿ ರಾಸಾಯನಿಕದಿಂದ ಜೀವಾಣುಗಳನ್ನು ಅತೀ ಕಡಿಮೆ ಮಾಡಿಕೊಂಡಿರೋದ್ರಿಂದ ನಾವು ಲಕ್ಷಾಂತರ ರೂಪಾಯಿ ಗೊಬ್ಬರ ಹಾಕಿದ್ರೂ ಅದು ತಗೊಳ್ತಾ ಇಲ್ಲ ಅನ್ನುವಂಥ ಕಂಪ್ಲೇಂಟ್ ರೈತರದ್ದು. ಮತ್ತು ಈಗ ಅದಕ್ಕೇನು ಮಾಡಬೇಕು, ನಾವು ಮಣ್ಣನ್ನು ಉಳಿಸ್ಕೋಬೇಕು. ಹೆಂಗೆ ಉಳಿಸ್ಕೋಬೇಕು? ಈಗ ಪರಿಣಾಮಕಾರಿ ಹಿಂಗೆ ಉಳಿತಾ ಇರೋದ್ರಲ್ಲಿ ಯಾವುದು ನಮಗೆ ಸಪೋರ್ಟ್ ಮಾಡ್ತಾ ಇದೆ ಅಂದರೆ, ಅದರಲ್ಲಿ ಒಂದು ನಮ್ಮ ಗೋಕೃಪಾಮೃತ ಅದ್ಭುತವಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ಈಗ ಅದಕ್ಕೆ ಗೋಕೃಪಾಮೃತ ಮಾಡ್ಬೋದು. ಅದಕ್ಕೇನು ಖರ್ಚು ಬರುತ್ತೆ? ಅತಿ ಸಣ್ಣ ಖರ್ಚು ಬರುತ್ತೆ. ಮತ್ತು ಇದರ ಬೆನಿಫಿಟ್ಗಳನ್ನು ಹೇಳ್ತೀನಿ, ಮತ್ತು ಹೇಗೆ ತಯಾರು ಮಾಡೋದು ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಈಗ ಅದ್ರ ಬೆನಿಫಿಟ್ ತಿಳ್ಕೊಳ್ಳೋಣ. ಮತ್ತು ಇದು ಹೇಗೆ ಬಂತು, ಟೆಸ್ಟ್ ಮಾಡೋರು ಟೆಸ್ಟ್ ಮಾಡ್ಬೋದು. ಸುಮ್ಮನೆ 1 ಲೀಟ್ರ್ ಒಂದೇ ಕಡೆ 1-2 ಫೀಟ್ ದೂರದಲ್ಲಿ ಫುಲ್ಲು ಕಂಪ್ಲೀಟಾಗಿ ಹಾಕಿದರೆ ನೀವು ಊಹೆ ಮಾಡಿರಲ್ಲ ಆ ಥರ ಎರೆಹುಳುಗಳು ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗುತ್ತೆ. ಮತ್ತು ಭೂಮಿ ಕೂಡ ಸ್ಮೂತ್ ಆಗುತ್ತೆ. ಎರೆಹುಳು ಕ್ರಿಯೇಟ್ ಆದಾಗ ಆಟೋಮೆಟಿಕ್ ಆಕ್ಸಿಜನ್ ಓಡಾಡುತ್ತೆ ಸ್ಮೂತ್ ಆದಾಗ. ಇದೊಂದು ವಿಶೇಷ ಅಂದರೆ ವಿಶೇಷ. ಎರೆಹುಳುಗಳನ್ನು ಸಿಕ್ಕಾಪಟ್ಟೆ ತಯಾರು ಮಾಡ್ಕೊಡೋಕ್ಕೆ ನಮಗೆ ಈ ಗೋಕೃಪಾಮೃತ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ. ಗೀರ್ ಗೋಶಾಲಾ ಇದರಲ್ಲಿ ನಮ್ಮ ಗೋಪಾಲ್ ಬಾಯಿ ಸುತಾರ್ಯ ಅವರು ಹೆಚ್ಚು ಕಡಿಮೆ ನಮ್ಮ ಸಾವಯವ ಕೃಷಿಗೋಸ್ಕರ ಇಡೀ ಭಾರತದ ಸಾವಯವ ಕೃಷಿಯನ್ನು ಅಳವಡಿಸ್ಕೋಬೇಕು ಭಾರತದ ರೈತರು ಅಂತ ಹೇಳ್ಬಿಟ್ಟು ಅವರು ಈ ಒಂದು ಆವಿಷ್ಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಇದನ್ನು ಮತ್ತು ಕನ್ನೇರಿ ಮಠ ಸ್ವಾಮಿಗಳು ಕೂಡ ನಮಗೆ ಹೇಳ್ತಾ ಇದ್ದಾರೆ. ಅವರು ಕನ್ನೇರಿ ಮಠ ಸ್ವಾಮಿಗಳು ನಿಜವಾಗಿ ಸಾಕಷ್ಟು ವಿಚಾರಗಳನ್ನು ರೈತರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಇದನ್ನು ಕೂಡ ಅವರು ಹೇಳಿದ್ದಾರೆ. ಅಂದರೆ ಪ್ರಥಮವಾಗಿ ನಮಗೆ ಗೋಪಾಲ್ ಬಾಯ್ ಸಿತಾರಿಯಾ ಅವರು ಇದನ್ನು ಪ್ರಮಾಣ ನಮಗೆ ಕೊಟ್ಟಿದ್ದು ಅಂಥೇಳಿ. ಮತ್ತು ಇದರಲ್ಲಿ ಹೇಗೆ ತಯಾರು ಮಾಡ್ತಾರೆ ಅನ್ನೋದು ನಮಗೆ ಬೇಕಾಗಿದೆ. ಸ್ವಲ್ಪ ತಿಳ್ಕೊಬೇಕಲ್ಲ ರೈತರು. ಇದು ದೇಶಿ ಹಸುವು ಏನು ನಮ್ಮ ಕರು ಹಾಕುತ್ತೆ, ಆಗ ಮೊದಲ ಸಗಣಿ ಏನಿದೆಯೋ ಅದನ್ನು ತಗೊಂಡು ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ಸಂರಕ್ಷಣೆ ಮಾಡಿ ಅದನ್ನು ಡೆವಲಪ್ಮೆಂಟ್ ಮಾಡಿ ಅದನ್ನು ರೈತರಿಗೆ ಕೊಡೋದು. ಅದರಿಂದ ಏನೆಲ್ಲ ಬೆನಿಫಿಟ್ ಆಗ್ತಾ ಇದೆ ಅಂಥೇಳಿ, ಈ ಬ್ಯಾಕ್ಟೀರಿಯಾಗಳು ಏನು ವರ್ಕ್ ಮಾಡುತ್ತೆ ಅಂತ ಒಂದು ನೋಡ್ಕೊಳ್ಳೋಣ. ಗೋಕೃಪಾಮೃತದಲ್ಲಿ ಎಷ್ಟು ವೆರೈಟಿ ಬ್ಯಾಕ್ಟೀರಿಯಾ ಇದೆ ಅಂತ ಕೇಳಿದ್ರೆ ಭಾರಿ ಖುಷಿಯಾಗುತ್ತೆ ನಮಗೆ. 40 ವೆರೈಟಿ, 40ಕ್ಕೂ ಹೆಚ್ಚಿರ್ಬೋದು, ಒಂದು ಸ್ವಲ್ಪ ಕಮ್ಮಿ ಇರ್ಬೋದು, ಒಂದು ಮೂಲಗಳು ಹೇಳುತ್ತೆ. 40 ವೆರೈಟಿ ಸೂಕ್ಷ್ಮಾಣುಜೀವಿಗಳು ಇದೆ ಇದರಲ್ಲಿ ಅಂತ. ಇದರಲ್ಲಿ ಕೆಲವು ಸೂಕ್ಷ್ಮಾಣುಜೀವಿಗಳು ಏನು ಕೆಲಸ ಮಾಡುತ್ತೆ ರೈತರಿಗೆ, ಈ ಗಿಡಗಳಿಗೆ ಏನು ಸಪೋರ್ಟ್ ಮಾಡುತ್ತೆ ಅಂತ ನೋಡೋಣ. ನೋಡಿ, ಜಿಯೋಬ್ಯಾಕ್ಟರ್ ಅಂತ ಹೇಳ್ಬಿಟ್ಟು ಇದು ಏನು ಮಾಡುತ್ತೆ ಅಂತಂದರೆ, ಮಣ್ಣಿನಲ್ಲಿರುವಂತಹ ಖನಿಜಾಂಶಗಳನ್ನು ಗಿಡಗಳಿಗೆ ಒದಗಿಸಿಕೊಡುವಲ್ಲಿ ಸಿಕ್ಕಾಪಟ್ಟೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾರೆ. ಏನು ಖನಿಜಾಂಶಗಳಂದರೆ ಏನು? ನಾವೇನು ಕೊಡ್ತಾ ಇದ್ದೀವಲ್ಲ, NPK, ಒಂದು ಸಾರಜನಕ, ರಂಜಕ, ಪೊಟ್ಯಾಷಿಯಂ, ಇವುಗಳನ್ನು ಸರಿಯಾಗಿ ಜೀರ್ಣ ಮಾಡಿ ಮಣ್ಣಿಗೆ, ನಮ್ಮ ಗಿಡಗಳಿಗೆ ಸಪ್ಲೈ ಮಾಡೋಕ್ಕೆ, ಗಿಡಗಳಿಗೆ ತಂದು ಒದಗಿಸಿಕೊಡುವಂಥ ಕೆಲಸನ ಜಿಯೋಬ್ಯಾಕ್ಟರ್ ಮಾಡುತ್ತೆ. ಇದು ಪ್ರಧಾನ ಪೋಷಕಾಂಶ. ಮತ್ತು ಈಗ ಲಘು ಪೋಷಕಾಂಶ ಅಂತ ನೋಡಿದ್ರೆ ಬೋರಾನು, ಸತ್ತು, ಕಬ್ಬಿಣಾಂಶ, ಮ್ಯಾಂಗನೀಸು, ತಾಮ್ರ, ಇನ್ನು ಮುಂತಾದವು ಇವೆಲ್ಲ ಲಘು ಪೋಷಕಾಂಶಗಳು.
ಈಗ ಉದಾಹರಣೆಗೆ ಲಘು ಪೋಷಕಾಂಶಗಳು ಅದರಲ್ಲಿ ಒಂದೇ ಒಂದು ತಗೊಳ್ಳೋಣ, ಬೋರಾನ್. ಈ ಬೋರಾನ್ ಡಿಫಿಷಿಯನ್ಸಿಯಿಂದ ಏನೇನೋ ಸಮಸ್ಯೆ ಬರುತ್ತೆ, ಬೋರಾನ್ನಿಂದ ಏನೇನು ಒಳ್ಳೆಯದಾಗತ್ತೆ ನೋಡೋಣ. ಬೋರಾನ್ ಏನು ಮಾಡುತ್ತೆ, ಜೀವಕೋಶಗಳ ವಿಭಜನೆಗೆ ಸಪೋರ್ಟ್ ಮಾಡುತ್ತೆ. ಮತ್ತು ಸಕ್ಕರೆ ಅಂಶವನ್ನು, ಗ್ಲೂಕೋಸನ್ನು ಚಲನೆಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ. ಮತ್ತು ಪರಾಗಸ್ಪರ್ಶಕ್ಕೆ ತುಂಬ ಮುಖ್ಯವಾದ ಒಂದು ಬೋರಾನ್ ಪಾತ್ರ ತುಂಬ ಮುಖ್ಯ ಅಂತ ಹೇಳ್ತಾರೆ. ಈ ಬೋರಾನ್ ಮರಕ್ಕೆ ಸಿಗಲಿಲ್ಲ ಅಂದರೆ ಏನಾಗುತ್ತೆ ಅಡಿಕೆ ಮರಗಳು ಅಂತಂದರೆ, ಅಡಿಕೆ ಮರಗಳ ಬಗ್ಗೆ ಮಾತಾಡೋದಾದರೆ ಮರಗಳೆಲ್ಲ ಸೊಟ್ಟ ಆಗುತ್ತೆ. ಈ ಸೊಟ್ಟ ಆಗೋದಕ್ಕೆ ಆಗದೇ ಇರಬೇಕಾದ್ರೆ ಬೋರಾನ್ ಸಿಗಬೇಕು. ಇದಕ್ಕೆ ಕೂಡ ನಮಗೆ ಇದು ಸಪೋರ್ಟ್ ಮಾಡುತ್ತೆ. ಯಾವುದು, ಖನಿಜಾಂಶಗಳನ್ನು ಸರಿಯಾಗಿ ಒದಗಿಸ್ಕೊಡೋಕ್ಕೆ ನಮಗೆ ಜಿಯೋಬ್ಯಾಕ್ಟರ್ ಸಪೋರ್ಟ್ ಮಾಡೋದು. ಬರೀ ಒಂದೇ ಒಂದು ಸೂಕ್ಷ್ಮಾಣುಜೀವಿ ಇಷ್ಟು ಕೆಲಸ ಮಾಡುತ್ತೆ. ಇನ್ನೂ ಕೆಲವು ಬಗ್ಗೆ ಮಾತಾಡೋಣ, ನೋಡೋಣ. ಎರಡನೇದು ಲ್ಯಾಕ್ಟೋಬ್ಯಾಸಿಲಸ್ ಅಂತ ಹೇಳ್ಬಿಟ್ಟು, ಇದೇನು ಮಾಡುತ್ತೆ, ಗಿಡಗಳ ಬೆಳವಣಿಗೆಯನ್ನು ಉತ್ತೇಜನ ಮಾಡುತ್ತೆ. ಗಿಡಗಳ ಬೆಳವಣಿಗೆ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ. ಮತ್ತು ಎಸಿಟೋಬ್ಯಾಕ್ಟರ್ ಅಂತ ಇದೇನು ಮಾಡುತ್ತಂತಂದರೆ ಗಾಳಿಯಲ್ಲಿರುವಂತಹ ಸಾರಜನಕವನ್ನು ಹಿಡಿದಿಟ್ಟುಕೊಂಡು ಭೂಮಿಯೊಳಗೆ ಕೊಡುತ್ತೆ. ಗಾಳಿಯಲ್ಲಿರೋ ಸಾರಜನಕವನ್ನು ಹೀರಿಕೆ ಮಾಡಿ ಭೂಮಿಯೊಳಗೆ ಸೇರಿಸೋದು ಎಷ್ಟೊಂದು ತುಂಬ ಪ್ರಮುಖವಾದ ಪಾತ್ರ ಇದು. ಹಾಗೆ ರೈಸೋಬಿಯಮ್, ಇದು ಎಲ್ಲರೂ ನಿಮಗೆ ತುಂಬ ಜನರಿಗೆ ಗೊತ್ತಿದೆ. ಇದು ಎಲ್ಲಿರುತ್ತೆ, ದ್ವಿದಳ ಧಾನ್ಯದ ಬೇರುಗಳಲ್ಲಿ ವಾಸ ಮಾಡುತ್ತೆ. ಇದೇನು ಮಾಡುತ್ತೆ, ಸಾರಜನಕವನ್ನು ಸ್ವೀಕಾರ ಮಾಡುವಂಥ ಕೆಲಸ ಇದು ಮಾಡುತ್ತೆ. ಆಮೇಲೆ ಅಂತಿದೆ, ಅಜೋಲಾ ಸ್ಟಿರಿಲಮ್ ಅಂತ, ಇದೇನು ಮಾಡುತ್ತೆ ಅಂದರೆ ಸಾರಜನಕವನ್ನು ಸ್ಥಿರೀಕರಿಸುತ್ತೆ. ಅದೇ ಜಾಗದಲ್ಲಿ ನಮಗೆ ಬೇರಿಗೆ ಸಿಗಬೇಕು, ಅದಕ್ಕೆ ಬೇರೆ ತೊಗೊಂಡೋಗಿ ಕೊಡುತ್ತೆ. ಇದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಸೂಡೋಮೋನಾಸ್ ಎಲ್ಲರಿಗೂ ಗೊತ್ತಿದೆ. ಸೂಡೋಮೋನಾಸ್ ಏನು ಮಾಡುತ್ತೆ, ಗಿಡಗಳಿಗೆ ಹಾನಿ ಮಾಡುವಂತಹ ಶಿಲೀಂಧ್ರಗಳನ್ನು ನಾಶ ಮಾಡೋಕ್ಕೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ. ನೋಡಿ, ಈ ನಾನು 40 ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮಾಣುಜೀವಿಗಳಿದೆ ಅಂತ ಹೇಳಿದೆ ಇದರಲ್ಲಿ, ನಮ್ಮ ಗೋಕೃಪಾಮೃತದಲ್ಲಿ. ಅದರ ಸುಮ್ಮನೆ ಒಂದು 6 ಬಗ್ಗೆ ಮಾತ್ರ ಹೇಳಿದೆ. ಇದು ಇಷ್ಟು ಸಪೋರ್ಟ್ ಮಾಡೋದು, ನಾವು ಯಾಕೆ ಗೋಕೃಪಾಮೃತವನ್ನು ಬಳಸಬಾರ್ದು? ಇದು ನೀವೇನು ಕೃಷಿ ಮಾಡ್ತಾಯಿದ್ದೀರಿ, ತೋಟಗಳು ಆಗ್ಬೋದು, ಎಲ್ಲೇ ಜಮೀನಾಗ್ಬೋದು, ಅಲ್ಲಿ ಅಕ್ಕಪಕ್ಕ ರೈತರುಗಳು ಇದನ್ನು ಮಾಡ್ತಾಯಿರ್ತಾರೆ. ಅಂದರೆ ಅವರಿಗೆ ಅಷ್ಟು ನನ್ನ ರಿಸಲ್ಟ್ ಬರಲಿ ಆಮೇಲೆ ನೋಡೋಣ ಅಂತ ಯಾರಿಗೆ ಹೇಳಿರಲ್ಲ. ಆ ಥರ ಕಿವಿಗೆ ಬಿದ್ದರೆ ನೀವು ತಗೊಳ್ಳಿ. ಅದೇನು ಅಕ್ಕಪಕ್ಕ ರೈತರು ಅಲ್ಲಿ ಇಲ್ಲಿ ಅವರು ಬೆಳೆಸೋದಕ್ಕೆ ಸ್ವಲ್ಪ ಖರ್ಚು ಮಾಡಿರ್ತಾರೆ, ಒಂದು 50 ರೂಪಾಯಿನೋ 100 ರೂಪಾಯಿ ತೊಗೋಬೋದು. ನೀವು ಒಂದು ಸ್ವಲ್ಪ ತಂದು 1 ಲೀಟ್ರ್ ತಂದು ನೀವು ಅದನ್ನು ನೀವೇ ತಯಾರು ಮಾಡ್ಕೊಳ್ಳೋದು. ಅದು ನೆಕ್ಸ್ಟ್ ವಿಡಿಯೋ ನಾನು ನಿಮ್ಗೆ ಹಾಕ್ತೀನಿ, ಹೇಗೆ ತಯಾರು ಮಾಡಬೇಕು, ಹೇಗೆ ಬಳಸಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಯಾಕೆಂದರೆ ಇದನ್ನು ಬಳಸೋದ್ರಿಂದ ಏನಾಗುತ್ತೆ, ನಮ್ಮ ತೋಟ ಆಗ್ಬೋದು, ನಮ್ಮ ಯಾವುದೇ ಬೆಳೆ ತುಂಬ ದೊಡ್ಡ ಮಟ್ಟಿಗೆ ಮಣ್ಣನ್ನು ಸುಧಾರಿಸ್ಕೊಳ್ಳೋಕ್ಕೆ ತುಂಬ ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ. ಇದು ಯಾಕೆ ನಾವು ಬಳಸ್ಕೋಬಾರ್ದು ಅಂತೇಳಿ ಅತೀ ಕಡಿಮೆಯಲ್ಲಿ ಆಗುವಂಥದ್ದನ್ನು ಒಳ್ಳೆ ರೀತಿ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ವೆರಿ ಮಚ್.